everyone fine. ಆರೋಪಿ ದರ್ಶನ್ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿದೆ. ದರ್ಶನ್ ಬೇಲ್ ಅರ್ಜಿ ವಿಚಾರಣೆ 2:45ಕ್ಕೆ ಮುಂದೂಡಿಕೆಯನ್ನು ಮಾಡಲಾಗಿದೆ. ನೋಡಿ, ಈಗ ಇನ್ನೂ ಅರ್ಧ ಗಂಟೆ ಇದೆ, ಬಾಕಿ ಇದೆ. ಸುದೀರ್ಘವಾಗಿ ಸಿ ವಿ ನಾಗೇಶ್ ವಾದವನ್ನು ಮಂಡಿಸಿದ್ರು 12:30ಯಿಂದ 2 ಗಂಟೆಗಳ ಕಾಲ. ನಿನ್ನೆ ಕೂಡ ಅಷ್ಟೇ 1.5 ಗಂಟೆ ಸುದೀರ್ಘವಾಗಿ ವಾದ ಮಂಡಿಸಿದ್ರು. ಈಗ ದರ್ಶನ್ ಬೇಲ್ ಅರ್ಜಿ 2:45ಕ್ಕೆ ಮತ್ತೆ ಶುರುವಾಗುತ್ತೆ. ಇವತ್ತು ಮಂಡಿಸಿರುವಂಥ ಅಂಶಗಳು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾವೆ. ಅಂಶಗಳು 57ನೇ CCH ನ್ಯಾಯಾಲಯದಲ್ಲಿ ಈ ವಿಚಾರಣೆ ನಡೀತಾ ಇದೆ. ದರ್ಶನ್ ಪರ ಪ್ರಬಲವಾದಂಥ ವಾದವನ್ನೇ ಮಂಡಿಸ್ತಾ ಇದ್ದಾರೆ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು. ನಿನ್ನಿಂದ ನೋಡ್ತಾ ಇದ್ದೀರಿ ನೀವು ಏನೆಲ್ಲ ಉಲ್ಲೇಖಗಳನ್ನು ಮಾಡ್ತಿದ್ದಾರೆ ಅಂತೇಳಿ. ಚಾರ್ಜ್ ಶೀಟ್ ಮತ್ತು ಸ್ಥಳ ಮಹಾಜರು ನಡುವಿನ ಕೆಲವೊಂದಿಷ್ಟು ವ್ಯತ್ಯಾಸಗಳೇನು ಅಂಥೇಳಿ, ಸಾಕ್ಷ್ಯನಾಶದ ಬಗ್ಗೆ, ಚಾರ್ಜ್ ಶೀಟ್ನ ಪ್ರತಿ ಲೋಪಗಳನ್ನು ಕೂಡ ಬಿಚ್ಚಿಡ್ತಾ ಇದ್ದಾರೆ ವಕೀಲರು. ನೋಡಿ, ಚಾರ್ಜ್ ಶೀಟ್ 3991 ಅಷ್ಟು ಪುಟಗಳ ಚಾರ್ಜ್ ಶೀಟು. ಏನೇನಾಗಿತ್ತು ಅಲ್ಲಿ ಅಂತ ಅವತ್ತು ಎಲ್ಲ ಸ್ಟಡಿ ಮಾಡಿದ್ದಾರೆ. ಮತ್ತು ಇಲ್ಲಿ ಇನ್ಸ್ಪೆಕ್ಟರ್ದೇನಿದೆ ಪಾತ್ರ, ಕೆಲವೊಂದಿಷ್ಟು ಡಿಜಿಟಲ್ ಸಾಕ್ಷಿಗಳನ್ನು ನಾಶ ಮಾಡಿದ್ದು, CCTV ಫುಟೇಜು, ಓವರಾಲ್ ಅವರ ವಾದದ ಅರ್ಥ ಅಂತ ಹೇಳಿದ್ರೆ, ತಿರುಳು ಅಂತ ಹೇಳಿದ್ರೆ, ಇಲ್ಲಿ ತನಿಖೆ ಏನಿದೆ ಇದು ನ್ಯಾಯಸಮ್ಮತವಾಗಿ ನಡೆದಿಲ್ಲ ಅನ್ನೋದು. ಇನ್ನು ದರ್ಶನ್ ಪರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರು ಏನು ವಾದ ಮಾಡಿದ್ರು ಹಾಗಾದರೆ? ಇನ್ನು ನೋಡಿ, ಪೊಲೀಸರ ನಡೆಯನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು. ಅಂದರೆ ಪೊಲೀಸರ ತನಿಖೆ ಮೇಲೆ ಅವರಿಗೆ ಅನುಮಾನಗಳಿದ್ದಾವೆ, ಸರಿಯಾದ ದಿಕ್ಕಿನಲ್ಲಾಗಿಲ್ಲ. 18 ಹಾಗೆ 19ರಂದು ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಮರ್ಡರ್ ಆಗಿದ್ದು 9ಕ್ಕೆ. ಎರಡೂ ಹೇಳಿಕೆಯನ್ನು ವ್ಯತಿರಿಕ್ತವಾಗಿ ಸೃಷ್ಟಿಸಲಾಗಿದೆ, ಬೇಕು ಅಂತಲೇ ಕ್ರಿಯೇಟ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೇಸನ್ನು ಪೊಲೀಸರು ತಿರುಚಿದ್ದಾರೆ. ಸುಳ್ಳು ಸಾಕ್ಷ್ಯಗಳನ್ನು ಪೊಲೀಸರು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಪೊಲೀಸರು ಬಂಧನದ ವೇಳೆ ಕೇಸ್ ಡೈರಿ ಸಹ ನೀಡಿಲ್ಲ. ಕೇಸ್ ಡೈರಿ ಕೊಡಬೇಕಾಗಿತ್ತಲ್ವ? ಪೊಲೀಸರ ಪ್ರಕಾರ ಮೇನಲ್ಲೇ ರೇಣುಕಾಸ್ವಾಮಿ ಕೊಲೆಗೆ ಪ್ಲಾನ್ ಮಾಡಿದ್ರಾ? ಅಂದರೆ ಮೇನಲ್ಲಿ ಆಗಿದ್ದಿದ್ದು ಜೂನಕ್ಕೆ. ಮೇನಲ್ಲೇ ರೇಣುಕಾಸ್ವಾಮಿ ಕೊಲೆ ಬಗ್ಗೆ ದರ್ಶನ್ಗೆ ಕನಸು ಬಿದ್ದಿತ್ತಾ? ಕನಸೇನಾದರೂ ಬಿದ್ದಿತ್ತಾ ಮೇನಲ್ಲೇ ರೇಣುಕಾಸ್ವಾಮಿನ ಕೊಲೆ ಮಾಡಬೇಕು ಅನ್ನೋದು? ಅದಕ್ಕಾಗಿಯೇ ಮೇನಿಂದಲೇ ದರ್ಶನ್ ಹಣ ಸಂಗ್ರಹಿಸಿದ್ರಾ? ಅವರ ವಾದದ ಅಂಶ ಇದು. ಈ ದೋಷಾರೋಪ ಪಟ್ಟಿ ಏನಿದೆ ಅಲ್ವಾ, ಇದು ಹಾಸ್ಯಾಸ್ಪದವಾಗಿದೆ. ರೇಣುಕಾಸ್ವಾಮಿ ಅನ್ನೋನು ಮೆಸೇಜ್ ಮಾಡ್ತಾನೆ, ಆಮೇಲೆ ಅವನನ್ನ ಕೊಲ್ಲಬೇಕಾಗುತ್ತೆ. ಆಮೇಲೆ ಸಾಕ್ಷಿಗಳಿಗೆ ಹಣ ಕೊಡಬೇಕಾಗತ್ತೆ. ಅದಕ್ಕೆ ಈಗಿನಿಂದಲೇ ಹಣ ಸಂಗ್ರಹಿಸಬೇಕು. ಅಂದರೆ ಮೇನಲ್ಲೇನಾದರೂ ಸ್ಕೆಚ್ ರೆಡಿ ಆಗಿತ್ತಾ? ಹೀಗೆಲ್ಲ ದರ್ಶನ್ಗೆ ಮೊದಲೇ ಕನಸೇನಾದರೂ ಬಿದ್ದಿತ್ತಾ ಅಂತೇಳಿ ಪೊಲೀಸರ ತನಿಖೆಯ ಪ್ರಶ್ನೆ ಮಾಡ್ತಿದ್ದಾರೆ. ದರ್ಶನ್ ಬಳಿ ಮೋಹನ್ ರಾಜ್ 40 ಲಕ್ಷ ಸಾಲ ಪಡೆದಿದ್ರು. ಮಾಜಿ ಕಾರ್ಪೊರೇಟರು 40 ಲಕ್ಷ ಹಣವನ್ನು ವಾಪಸ್ ಕೊಟ್ಟಿದ್ದಾಗಿ ಮೋಹನ್ ರಾಜ್ ಹೇಳಿದ್ದಾರೆ ಅಷ್ಟೇ. ಆದರೆ ಪೊಲೀಸರು 37 ಲಕ್ಷ ಹಣವನ್ನು ಸೀಜ್ ಮಾಡಿದ್ದಾರೆ. 37 ಲಕ್ಷ ಸೀಜ್ ಆಯಿತು. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಹಣವನ್ನು ಪಡೆದಿದ್ದಲ್ಲ, ಹತ್ಯೆಗೂ ಮುನ್ನವೇ ಹಣವನ್ನು ಪಡೆಯಲಾಗಿದೆ. ಮೋಹನ್ ರಾಜ್ ಕಡೆಯಿಂದ ದರ್ಶನ್ ಸಾಲ ಮಾಡಿದ್ರು ಮೋಹನ್ ರಾಜು. ಇದು ವ್ಯವಹಾರಕ್ಕೆ ಸಂಬಂಧಿಸಿದಂಥ ಹಣವಾಗಿದೆ ಅಲ್ಲಿ. ಆದರೆ ಸಾಕ್ಷಿಗಳಿಗೆ ಕೊಡಲೆಂದೇ ಈ ಹಣ ಇಟ್ಟಿದ್ರು ಅಂತ ಹೇಳಲಾಗಿದೆ.